ಈ ವಿಡಿಯೋದಲ್ಲಿ ಬಬಲ್ ಶಾರ್ಟ್ ಹೆಂಗ್ ವರ್ಕ್ ಆಗುತ್ತೆ ಮತ್ತೆ ಅದ್ರದ್ದು ಕೋಡ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಬಬಲ್ ಶಾರ್ಟ್ ಇಸ್ ಸಾರ್ಟಿಂಗ್ ಅಲ್ಗಾರಿದಮ್. ಇದನ್ನ ಒಂದು ಅರೇ ಆಫ್ ಎಲಿಮೆಂಟ್ಸ್ ಇದ್ರೆ ಅದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಕ್ಕೆ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಎಲ್ ಇಸ್ ಇಕ್ವಲ್ ಕನ್ಸಿಡರ್ ಎ ಲಿಸ್ಟ್. ಈ ಲಿಸ್ಟ್ ಅಲ್ಲಿ 5 ಎಲಿಮೆಂಟ್ಸ್ ಇದೆ, 5 3 1 4 0. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಪ್ರಾಬ್ಲಮ್. ಇದ್ರದ್ದು ಮೇನ್ ಐಡಿಯಾ ಏನಂತಂದ್ರೆ ಈ ಎರಡು ಈ ಎರಡು ಎಲಿಮೆಂಟ್ಸ್ ನ ಫಸ್ಟ್ ಕಂಪೇರ್ ಮಾಡ್ತೀವಿ. ಇದರಲ್ಲಿ ಯಾವ್ದು ಹೈಯೆಸ್ಟ್ ನಂಬರ್ ಇದೆ ಅದನ್ನ ನೆಕ್ಸ್ಟ್ ಬ್ಲಾಕ್ ಶಿಫ್ಟ್ ಮಾಡ್ತೀವಿ. ಹಾಗೆ ಪ್ರತಿಯೊಂದಕ್ಕೂ ರಿವರ್ಸ್ ಮಾಡ್ಕೊ ಹೋಗ್ತೀವಿ. ಇದು ಫೈನಲಿ ಹೆಂಗಾಗತ್ತೆ ಅಂತಂದ್ರೆ ಈ ಎಲಿಮೆಂಟ್ ಫಸ್ಟ್ ಚೆಕ್ ಆಗುತ್ತೆ. ಇದೇನಾದ್ರೂ ಬಿಗ್ಗೆಸ್ಟ್ ಎಲಿಮೆಂಟ್ ಇದ್ರೆ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಈ ಇಂಡೆಕ್ಸ್ ಅಲ್ಲಿ ಚೆಕ್ ಆಗುತ್ತೆ. ಇದ್ರಲ್ಲಿ ಈ ಎಲಿಮೆಂಟ್ ಗಿಂತ ದೊಡ್ಡದಾಗಿದೆ. ಹೀಗೆ ಪ್ರತಿಯೊಂದು ಇಂಡೆಕ್ಸ್ ಅಲ್ಲಿ ಅದು ಹೋಗ್ತಾ ಇದ್ದಂಗೆ ಕೊನೆಯಲ್ಲಿ ನಮಗೆ ಬಿಗ್ಗೆಸ್ಟ್ ಎಲಿಮೆಂಟ್ ಬಂದು ಸಿಗುತ್ತೆ. ಆಗ ಇದು ಈ ನಮ್ಮ ಲಿಸ್ಟ್ ಲೆಂತ್ ನ ಇಷ್ಟಕ್ಕೆ ರೆಡ್ಯೂಸ್ ಮಾಡ್ಕೊಂತೀವಿ. ಮತ್ತೆ ಅದೇ ಫಸ್ಟ್ ಇಂದ ಒಂದು ಈ ಎಲಿಮೆಂಟ್ ನ ಸೆಕೆಂಡ್ ಲಾರ್ಜೆಸ್ಟ್ ಈ ಅರೇನ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಕಂಡುಹಿಡಿಯೋಕೆ ಟ್ರೈ ಮಾಡ್ತೀವಿ. ಇದು ಒಂದು ಔಟ್ಲುಕ್ ಯಾವ ತರ ಕಾಣಿಸುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಆಫ್ಟರ್ ಒಂದು ಈ ಕ್ವಶನ್ TCS MQT ಎಕ್ಸಾಮ್ ಅಲ್ಲಿ ಕೇಳಿದ್ರು, ಅದಕ್ಕೆ ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆ, ಎಲಿಮೆಂಟ್ ಈ ತರ ಇರೋದ್ರಿಂದ ಒಂದು ಸ್ವಾಪ್ ಆದ್ಮೇಲೆ ಇದು 5 ಇದು ಯಾವ ತರ ಇರುತ್ತೆ ಅಂದ್ರೆ ಒಂದು ಸ್ವಾಪ್ ಆದ್ಮೇಲೆ ಆ ಎಲಿಮೆಂಟ್ 3 5 0 ಇದು 2 ಸ್ವಾಪ್ಸ್ ಆದ್ಮೇಲೆ ಯಾವ ತರ ಆಗಿರುತ್ತೆ ಅಂತಂದ್ರೆ 5 ಬಿಗ್ಗೆಸ್ಟ್ ಎಲಿಮೆಂಟ್ ಆಗಿರೋದ್ರಿಂದ 1 ಜಾಗಕ್ಕೆ 5 ಬರುತ್ತೆ, 5 ಜಾಗಕ್ಕೆ 1 ಬರುತ್ತೆ. ಕೋಡಿಂಗ್ ಪಾರ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. 3 1 5 4 0 ಇದು ಸ್ವಾಪ್ಸ್ ಆದ ಒಂದೊಂದು ಇದ್ರಲ್ಲಿ ಹೋಗ್ತಾ ಇದೀವಿ. ಫಸ್ಟ್ ಇಂಡೆಕ್ಸ್ ಆಯ್ತು, ಸೆಕೆಂಡ್ ಇಂಡೆಕ್ಸ್ ಆಯ್ತು, ಥರ್ಡ್ ಇಂಡೆಕ್ಸ್. ಈ ಇಂಡೆಕ್ಸ್ ನಂಬರ್ 0 1 2 ಇದು 2 ಸ್ವಾಪ್ಸ್ ಆಗಿದೆ. ಸೆಕೆಂಡ್ ಎರಡು ಇಂಡೆಕ್ಸ್ ನ ಕ್ರಾಸ್ ಮಾಡಿದ್ವಿ, ಅದಕ್ಕೆ ಈಗ ಥರ್ಡ್ ಇಂಡೆಕ್ಸ್ ಅಲ್ಲಿ ಇದು ಥರ್ಡ್ ಇಂಡೆಕ್ಸ್ ಮತ್ತೆ ಫೋರ್ತ್ ಇಂಡೆಕ್ಸ್ ಕವರ್ ಮಾಡಿದಾಗ ಏನಾಗುತ್ತೆ ನಮ್ಮ ಲಿಸ್ಟ್ ಇದು ಫೋರ್ತ್ ಇಂಡೆಕ್ಸ್ಗೆ ಬಂದಾಗ ಈ ತರ ಕಾಣಿಸುತ್ತೆ. ಇದು ಒಂದು ಸ್ವಾಪ್ ಆಗ್ತದೆ. ಒಂದು ಸ್ವಾಪ್ ಆದ್ಮೇಲೆ ನಮಗೆ ಸಿಗುವಂತ ಔಟ್ಪುಟ್ ಈ ಔಟ್ಪುಟ್ ಈ ತರ ಕಾಣಿಸುತ್ತೆ. ನಾವು ಕನ್ಸಿಡರ್ ಮಾಡೋದು ಅಂತಂದ್ರೆ ಈಸಿ. ಅದನ್ನ ಅರೆ ಒಂದು ಕೊನೆ ಎಲಿಮೆಂಟ್ ಇದು ನಮಗೆ ಬೇಕಾಗುತ್ತೆ. ಈ ಅರೆಯಲ್ಲಿ ನಾವು ಲಾಸ್ಟ್ ಎಲಿಮೆಂಟ್ ಸಾರ್ಟ್ ಮಾಡಿದ್ದೀವಿ. This is the highest number. We do not consider this element for the rest of the code, and we consider this the length of the array, that is L of I minus 1. ಈ ಲೆಂತ್ ಎಷ್ಟು ಬಂತು ಅಂತ L of I minus 1 ಏನಕ್ಕೆ ಇದು ಒಂದು ಇಟರೇಷನ್ ಆಗುತ್ತೆ. ಒಂದು ಕಂಪ್ಲೀಟ್ ಇಟರೇಷನ್ ಆಗುತ್ತೆ, ಅದಕ್ಕೆ ಮೈನಸ್ 1 ಆಗುತ್ತೆ. ನೆಕ್ಸ್ಟ್ ಇಟರೇಷನ್ ಮಾಡ್ಬೇಕಂತಂದ್ರೆ ಎರಡು ಇಟರೇಷನ್ ಆಗುತ್ತೆ, ಮೈನಸ್ 2 ಅಂತ ಬರುತ್ತೆ. ಒಂದು ಪಾಸ್ ಅದಕ್ಕೆ ಯಾವ ತರ ಕಾಣಿಸುತ್ತೆ. ಸೊ ನೀವು 5 ಎಲಿಮೆಂಟ್ ಇತ್ತು ಸಿಕ್ತು ಅಂತಂದ್ರೆ 5 ಎಲಿಮೆಂಟ್ಸ್ ಲಿಸ್ಟ್ ಅಲ್ಲಿ ಇತ್ತು ಅಂತಂದ್ರೆ
ಅದು ಇಟರೇಷನ್ ಮಾಡಬೇಕಾದ್ರೆ ಫೈವ್ ಟೈಮ್ಸ್ ಫೈವ್ ಇಟರೇಷನ್ ಮಾಡ್ತೀವಿ. ಅದನ್ನ ಎನ್ನಲ್ಲಿ ಹೇಳ್ಬೇಕಂದ್ರೆ ಸ್ಟಾರ್ ಎನ್ನಲ್ಲಿ ಹೇಳ್ತೀವಿ. ಅದು ಎನ್ ಸ್ಕ್ವೇರ್ ಅಂತ ಡಿನೋಟ್ ಮಾಡಿ ಅದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿನ ನಾವು ಹೇಳೋದು ಬಿಗ್ ಓ ಎನ್ ಸ್ಕ್ವೇರ್. ಇದಕ್ಕೆ ನೋಡೋಣ, ಇದು ಸ್ಮಾಲ್ ಡೇಟಾ ಸೆಟ್ ಅಲ್ಲಿ ವರ್ಕ್ ಆಗುತ್ತೆ, ಆದ್ರೆ ಲಾರ್ಜ್ ಡೇಟಾ ಸೆಟ್ ಅಲ್ಲಿ ಇಟ್ ಇಸ್ ನಾಟ್ ಆಕ್ಟುವಲ್. We have used several different algorithms where we can access big O of n log n. But this is a old algorithm. ಇದನ್ನ ಯೂಸ್ ಮಾಡಿದ್ರೆ ಇಂಪ್ಲಿಮೆಂಟೇಷನ್ ಪಾರ್ಟ್ ಅಲ್ಲಿ ಎಲ್ಲೂ ಸಿಗಲ್ಲ, ಆದ್ರೆ ಇಂಟರ್ವ್ಯೂಸ್ ಅಲ್ಲಿ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇದ್ರದ್ದು ಕೋಡಿಂಗ್ ಪಾರ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಫಸ್ಟ್ ಕಂಡೀಷನ್ ಇದೇ ತರ ಬರುತ್ತೆ. ಎರಡು ಲೂಪ್ ಆದ್ಮೇಲೆ ಎಲ್ ಆಫ್ ಐ ಇಸ್ ಗ್ರೇಟರ್ ದನ್ ಎಲ್ ಆಫ್ ಜೆ. ಅದು ಆಕ್ಚುಲಿ ಎಲ್ ಆಫ್ ಜೆ ಇಸ್ ಗ್ರೇಟರ್ ದನ್ ಎಲ್ ಆಫ್ ಜೆ ಪ್ಲಸ್ ಇದು ಲಾಜಿಕ್. ಎಲ್ ಆಫ್ ಜೆ ಇಸ್ ಗ್ರೇಟರ್ ದನ್ ಎಲ್ ಆಫ್ ಜೆ ಪ್ಲಸ್ 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 ಗೊತ್ತಾಗುತ್ತೆ. ಸ್ವಾಪ್ ಮಾಡಿರುತ್ತೆ. ಸ್ವಾಪ್ ಹೇಗೆ ಮಾಡ್ತೀವಿ ಅಂತಂದ್ರೆ, ಒಂದು ಟೆಂಪರರಿ ಪೈಥಾನ್ ಬಿಟ್ಟು ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ರೆ ನಾವು ಟೆಂಪರರಿ ಅಂತ ವೇರಿಯೇಬಲ್ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ಎಲಿಮೆಂಟ್ ನ ಸ್ಟೋರ್ ಮಾಡ್ತೀವಿ ಟೆಂಪರರಿ ವೇರಿಯೇಬಲ್ ಅಲ್ಲಿ. ಆ ಸ್ಟೋರ್ ಮಾಡಿದ್ದ ಜಾಗಕ್ಕೆ ಇನ್ನೊಂದು ಹೊಸ ನೆಕ್ಸ್ಟ್ ಇಂಡೆಕ್ಸ್ ವ್ಯಾಲ್ಯೂನ ಆಡ್ ಮಾಡ್ತೀವಿ. ಸಿನ್ಸ್ ಈ ವ್ಯಾಲ್ಯೂ ನಮಗೆ 5 ಮತ್ತೆ 3 ಎರಡನ್ನು ಇಂಟರ್ಚೇಂಜ್ ಮಾಡಬೇಕು. ಇಲ್ಲಿ ಈಗಿರೋದು ಎಲ್ ಆಫ್ ಐ 5 ಇದೆ, ಎಲ್ ಆಫ್ ಜೆ 5 ಇದೆ, ಎಲ್ ಆಫ್ ಜೆ ಪ್ಲಸ್ 3 ಇದೆ. ಸೊ ಟೆಂಪರರಿ ವೇರಿಯೇಬಲ್ಗೆ 5 ಬರುತ್ತೆ. ಅದನ್ನ ತೋರಿಸ್ಬೇಕಂತಂದ್ರೆ ಇದು ಐ, ಇದು ಜೆ ಅಂತೀವಿ. ಇದು ಎಕ್ಸಾಂಪಲ್, ಇದು ಟಿ ಇದು ಟೆಂಪರರಿ ಡಿಕ್ಲೈನ್ ಆಗುತ್ತೆ 0. ಈ ಐ ಮತ್ತೆ ಜೆ ವ್ಯಾಲ್ಯೂ ಏನೇ ಬಂದ್ರು ಇದನ್ನ ಫಸ್ಟ್ ಟೆಂಪರರಿ ವೇರಿಯೇಬಲ್ ಒಂದನ್ನ ಸ್ಟೋರ್ ಮಾಡ್ತೀವಿ. ಐ ಇದ್ರದ್ದು ವ್ಯಾಲ್ಯೂ 5 ಇದೆ. ಜೆ ಐ ಅಲ್ಲಿ ನೆಕ್ಸ್ಟ್ ನೀವು ಕೋಡ್ ಬರಿಬೇಕಾದ್ರೆ ನೆನ್ಪಿಡಬೇಕು, ಯಾವ ವ್ಯಾಲ್ಯೂನ ಸ್ಟೋರ್ ಮಾಡಿದ್ರಿ ಆ ವೇರಿಯೇಬಲ್ಸ್ಗೆ ಇನ್ನೊಂದು ವ್ಯಾಲ್ಯೂನ ಆಡ್ ಮಾಡ್ಕೊಳ್ಳಿ. ಇದು 3 ಬರುತ್ತೆ. ನೆಕ್ಸ್ಟ್ ಜೆ ವ್ಯಾಲ್ಯೂ ಒಂದು ಬರುತ್ತೆ. ಜೆ ವ್ಯಾಲ್ಯೂ ಬೇಕಾಗಿರೋದು ಟೆಂಪರರಿ ಸೊ ಔಟ್ಪುಟ್ ನಮ್ಗೆ ಏನು ಮಾಡ್ತೀವಿ, ಜೆ 5 ಫಸ್ಟ್ ಇದ್ದಾಗ ಐ 3 ಇತ್ತು, ಐ 5 ಇತ್ತು, ಜೆ 1 ಜೆ 3 ಇತ್ತು. ಈಗ ಲೆಟ್ಸ್ ಮೂವ್ ಆನ್ ಟು ದ ಕೋಡಿಂಗ್. It's a bubble search. Simple for loop. ಇದು for I range. Let's call it a function. Bubble sort. ನಾವು ಒಳಗಡೆ ಹೆಂಗ್ ತಗೋತೀವಿ ಅಂತ ಒಂದು ಲಿಸ್ಟ್ ನ ತಗೊಂತೀವಿ, ಅದನ್ನ ಆರ್ಗ್ಯುಮೆಂಟ್ಸ್ ಅಲ್ಲಿ ಪಾಸ್ ಮಾಡ್ತಿದ್ದೀವಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದೆ, ಪೈಥಾನ್ ಸಿಂಟ್ಯಾಕ್ಸ್ ಹೇಳ್ಕೋಬೇಕು ಅಂತ ಅದರ ಬಗ್ಗೆ ಸ್ಪೆಷಲ್ ಆಗಿ ಬೇರೆ ಉದಾಹರಣೆ. Okay. For I in range of L, len of L. Python ಅಲ್ಲಿ ನಾವು ಲೆಂತ್ ಕಂಡುಹಿಡಿಯೋಕೆ len ಅಂತ ಯೂಸ್ ಮಾಡ್ತೀವಿ. L ನಂದು ಡಿಕ್ಷನರಿ ಎಲ್ಲ ಅದ್ರ ಲೆಂತ್ ತಗೊಂಡು ಎಕ್ಸಾಂಪಲ್ ಫಾರ್ Python ಫಾರ್ I range of ಇದು ಕೆಲವು ಮತ್ತೆ ಹೋಗ್ತಾ ಇರುತ್ತೆ, ಆದ್ರೂ ಒಂದ್ಸತಿ ಬ್ರೇಕ್ ಮಾಡ್ಕೊಂಡು ಹೋಗ್ಬಿಡಿ ಡೌಟ್ ಬಂತು. ಐ ಪ್ರಿಂಟ್ ಮಾಡಿದ್ರೆ 0 ಇಂದ 5 ವರೆಗೆ ಪ್ರಿಂಟ್ ಆಗುತ್ತೆ, 0 ಇಂದ 4 ವರೆಗೆ ಪ್ರಿಂಟ್ ಆಗುತ್ತೆ. ಫಿಫ್ತ್ ಎಲಿಮೆಂಟ್ ತಗೊಳ್ಳೋಣ, ಇದು ಇಂಡೆಕ್ಸ್ ಇಂಡೆಕ್ಸ್ 0 ಅಂತ ತಗೊಂಡು ಆದ್ರೆ 5 ಟೈಮ್ಸ್ ಇದು ಲೂಪ್ ರನ್ ಅದೇ ಆಗುತ್ತೆ. ಓಕೆ, ಇದು ಇಂಡೆಕ್ಸ್ 0 ಅಂತ ತಗೋಗುತ್ತೆ, ಆದ್ರೆ ಲೆಂತ್ ಎಷ್ಟಿರುತ್ತೆ ಅಷ್ಟು ಸತಿ ಲೂಪ್ ಎಕ್ಸಿಕ್ಯೂಟ್ ಆಗಿ ಆಗುತ್ತೆ. ನೆಕ್ಸ್ಟ್ ಫಾರ್ ಜೆ,
ಐ ಎಲ್ ಮೈನಸ್ ಐ ಇದು ಇದರ ನಾನು ಲಾಸ್ಟ್ ಎಕ್ಸ್ಪ್ಲನೇಷನ್ ಟೈಮಲ್ಲಿ ಹೇಳಿದ್ದೀನಿ. ಅದಕ್ಕೆ ಫಸ್ಟ್ ವೇರಿಯೇಬಲ್ ಫಸ್ಟ್ ರೌಂಡ್ ಆದ್ಮೇಲೆ ಪಾಸ್, ಸೆಕೆಂಡ್ ರೌಂಡ್ ಆದ್ಮೇಲೆ ಅದಕ್ಕೆ ಎಲ್ಲ ಜೆ ಐ ಅಂತ ಅಂದ್ಬಿಟ್ಟು ಸ್ಪೆಷಲ್ ಮಾಡಬೇಕು. ಲಾಸ್ಟ್ ಎಕ್ಸ್ ಔಟ್ ಆಫ್ ಎಫ್ ಹೋಗುತ್ತೆ, ಅದಕ್ಕೆ ಮೈನಸ್ ಒನ್ ಅಂತ. ಏನಕ್ಕೆ ಅಂತಂದ್ರೆ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಇಷ್ಟನ್ನು ಮಾತ್ರ ಸಾಲ್ವ್ ಮಾಡಿದ್ರೆ ಸಾಕು, ಕೌಂಟ್ ಮಾಡ್ಕೊಂಡು. ಇದು ಲಾಸ್ಟ್ ಲೆವೆಲ್ಗೆ ನಾವು ಚೆಕ್ ಮಾಡೋದೇ ಬೇಕಾಗಿಲ್ಲ. ಯಾಕಂತಂದ್ರೆ ಲಾಸ್ಟ್ ಲೆವೆಲ್ ಚೆಕ್ ಮಾಡೋಕ್ಕೆ ಮುಂದಿನ ಎಲಿಮೆಂಟ್ ಏನಿಲ್ಲ, ಅದಕ್ಕೆ ಔಟ್ ಆಫ್ ಇಂಡೆಕ್ಸ್ ಅದಕ್ಕೆ ಮೈನಸ್ ಒನ್ ಅನ್ನೋದು ಮುಂಚೆ. ಸೊ ನಮ್ದು ಮೇನ್ ಕಂಡೀಷನ್ ಆಗುತ್ತೆ ಎಲ್ ಆಫ್ ಜೆ ಇಸ್ ಗ್ರೇಟರ್ ದ್ಯಾನ್. ಇದು ನಿಮ್ಗೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಲಿಸ್ಟ್ ಬೇಕು ಅಂತಂದ್ರೆ ಗ್ರೇಟರ್ ದ್ಯಾನ್ ಯೂಸ್ ಮಾಡಿ. ನಿಮ್ಗೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬೇಕು ಅಂತಂದ್ರೆ ಲೆಸ್ ಎಲ್ಲ ಜೆ ಪ್ಲಸ್ ಇಲ್ಲಿ ನಾನು ಅಲ್ಲಿ ಯೂಸ್ ಮಾಡಿದಾಗ ಟೆಂಪ್ ಅಂತ ಒಂದು ವೇರಿಯೇಬಲ್ ಯೂಸ್ ಮಾಡಿದ್ದೆ. ಟೆಂಪ್ ಅಂತ ನೀವು ಆಕ್ಚುಲಿ ವೇರಿಯೇಬಲ್ ಯೂಸ್ ಮಾಡಿ ಫಸ್ಟ್ ಇದನ್ನ ಇಲ್ಲಿ ಡಿಕ್ಲೇರ್ ಮಾಡ್ತಿರುತ್ತೆ. ಟೆಂಪ್ ಯೂಸ್ ಮಾಡ್ದಾನೆ ಇದನ್ನ ಮಾಡ್ಬೋದು. ಅದು ಹೇಗೆ ಅಂತ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ. ಟೆಂಪ್ ಇಸ್ ಈಕ್ವಲ್ಸ್ ಟು ಎಲ್ಲ ಜೆ. ನಾನು ಹೇಳಿರೋ ಪ್ರಕಾರ ಫಸ್ಟ್ ಯಾವ್ದು ಸ್ಟೋರ್ ಮಾಡಿದ್ರೆ ಅದನ್ನು ಇಲ್ಲಿ ತೋರಿಸ್ಬೇಕು. ಎಲ್ಲ ಜೆ ಕ್ಲೋಸ್ ಮಾಡಿ ನೆಕ್ಸ್ಟ್ ಎಲ್ಲ ಜೆ ಕ್ಲೋಸ್ ಮಾಡಿ ಎಲ್ಲ ಇದು ಎಲಿಮೆಂಟ್ಸ್ ಸ್ಟಾರ್ಟ್ ಮಾಡಿ. ಪ್ರಿಂಟ್ ಮಾಡಿ ಸ್ವಾಪ್ ಆದ್ಮೇಲೆ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ ಒಂದು ಕ್ಲಾರಿಟಿ ಬರುತ್ತೆ. ನಾವು ಲಿಸ್ಟ್ ಬೇಕಾದ್ರೆ ನಾವೇ ಡಿಕ್ಲೇರ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಡೈನಾಮಿಕ್ ಆಗಿ ನಾವೇ ಇನ್ಪುಟ್ ತಗೋಬಹುದು. ಸೊ ಲಿಸ್ಟ್ ಮ್ಯಾಪ್ ಫಂಕ್ಷನ್ ಒಳಗಡೆ ಏನಿದೆ, ಇದು ಎರಡು ಇಂಡೆಕ್ಸ್ ಇಟ್ಕೊಳ್ತಿರುತ್ತೆ. ಮೊದಲನೇದು ಫಂಕ್ಷನ್, ಸೆಕೆಂಡ್ ಈ ಪ್ಯಾರಾಮೀಟರ್ ಅಲ್ಲಿ ಮೊದಲನೇದು ಫಂಕ್ಷನ್, ಸೆಕೆಂಡ್ ಯಾವ್ದು ಐಟರೇಬಲ್ಸ್ ಇರುತ್ತೆ ಲಿಸ್ಟ್ ವ್ಯಾಲ್ಯೂ ಡಿಕ್ಷನರಿ. ಆ ಐಟರೇಬಲ್ಸ್ ನ ಪ್ರತಿಯೊಂದು ಎಲಿಮೆಂಟ್ಗೂ ಮೊದಲನೇ ಫಂಕ್ಷನ್ ಅಪ್ಲೈ ಮಾಡ್ಬೋದು. ಇದ್ರ ಬಗ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಸಬ್ಸ್ಕ್ರೈಬ್ ವಿಡಿಯೋ ಇನ್ಪುಟ್ ನ ಫೀಡ್ ಮಾಡೋದು ಇರುತ್ತೆ. ನಮಗೆ ಡೈರೆಕ್ಟ್ ಆಗಿ ಬೇಕಾದ್ಮೇಲೆ ಇದು ಸ್ಟ್ರಿಂಗ್ ಆಗಿ ಉಳ್ಕೊಂಡಿರುತ್ತೆ. ಆ ಸ್ಟ್ರಿಂಗ್ ನ ಇಂಟ ಕನ್ವರ್ಟ್ ಮಾಡ್ತೇವೆ. ಫಂಕ್ಷನ್ ನ ಕಾಲ್ ಮಾಡಿ let's call it sorted list. So 5 6 index ಅಲ್ಲಿ ಕೊಡ್ತಾ ಇದ್ದೀನಿ 5 6 4 2 1 7 ಇದು 17 0. ಪೈಥಾನ್ ನಲ್ಲಿ ನಿಮಗೆ ಲೆಂತ್ ನ ಡಿಫೈನ್ ಮಾಡೋದು ಬೇಕಾಗಲ್ಲ, ನಾವು ನೋಡ್ಬೋದು 0
ಆಕ್ಚುಲಿ ಇದು ಐ ತಗೊಂಡಿದ್ದ ವ್ಯಾಲ್ಯೂ ಇದು ಎಲ್ಲ ಕೈ ಇದು ರಿಸಾರ್ಟ್ ಆಗಿದೆ ಬಟ್ ಎಕ್ಸಾಕ್ಟ್ ಈಗ ಇಷ್ಟೇ ಮಾಡಿದ್ದೀವಿ ರಿಟರ್ನ್ ಮಾಡಬೇಕು ಅದು ಸೇವ್ ಈ ಥರ ಸಣ್ಣ ವರ್ಕ್ ಮಾಡ್ತೀನಿ ಫೈಲ್ ಇದು ಮತ್ತೆ ರನ್ ಮಾಡೋದು ಸರಿ Oh, sorry, this it's actually a terrible punch. I want to double five. Double five. Two five. Three. One two. Okay, we can see this. 5 1 value of agent. ಇದು 1,5 ಇದು ಎಲ್ಲ 5 ಎಲ್ಲ j values ಎಲ್ಲ देखो नंबर बोल रहा हूँ नंबर 512 ಸರಿ ಇದೆ ಇದು ಚೇಂಜ್ ಆಗ್ತಾ ಲಿಸ್ಟ್ ಸಾರ್ಟೆಡ್ ಫಾರ್ಮ್ ಅಲ್ಲಿ ಬಂದಿದೆ ನೀವು ಮತ್ತೆ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿ ಈ ಕೋಡ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೆ ನಾನು ಆವಾಗಲೇ ಹೇಳಿದಾಗೆ ನಾವು ಟೆಂಪ್ ವೇರಿಯಬಲ್ ನ ಯೂಸ್ ಮಾಡ್ತೇನೆ ಪೈಥಾನಲ್ಲಿ ಕೋಡ್ ಬರೀಬಹುದು ಅಂತ ಹೇಳಿ ಸ್ವಾಪ್ ಮಾಡಬಹುದು ಅಂತ ಹೇಳಿದೆ ಅದನ್ನ ಹೆಂಗೆ ಅಂತ ಇದ್ರಲ್ಲಿ ತಿಳಿಸ್ತೀನಿ ಇದನ್ನ ಕಮೆಂಟ್ ಮಾಡಿ ಇಟ್ಕೊಂಡು ಎಲ್ಲ ಸಿಂಟ್ಯಾಕ್ಸ್ ನಾವು ತಿಳ್ಕೋಬೇಕಷ್ಟೇ ಆಮೇಲೆ ಸೆಪರೇಟ್ ಮಾಡಿ ಎರಡು ಬಾರಿ ಹೋಗೋದು ಅದ್ರ ವ್ಯಾಲ್ಯೂನ ಇಂಟರ್ಚೇಂಜ್ ಆಗಿ ಕೊಟ್ಟರೆ ಅದೇ ಡೈರೆಕ್ಟ್ Thank you. For more videos, do subscribe to our channel.